ಮೈಕ್ರೋ ಫೈನಾನ್ಸ್ ಅಂದರೆ ಅತ್ಯಂತ ಕಡಿಮೆ ಆದಾಯ ಇರುವಂತಹ ಬಡವರಿಗೆ, ಅಂದರೆ ವಾರ್ಷಿಕದಲ್ಲಿ 3 ಲಕ್ಷದ ಒಳಗಡೆ ಇರ್ತಕ್ಕಂಥ ಕುಟುಂಬಗಳಿಗೆ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಜನರಿಗೆ ಸಣ್ಣ ಸಣ್ಣ ಸಾಲವನ್ನು ಕೊಟ್ಟು ಬಡ್ಡಿ ಮತ್ತು ಅಸಲನ್ನು ಸೇರಿಸಿ ವಸೂಲಿ ಮಾಡೋದನ್ನೇ ಮೈಕ್ರೋ ಫೈನಾನ್ಸ್ ಅಂತ ಕರಿಬೋದು. ಈ ದಿನ.com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಒಂದೇ ದಿನ 2 ಆತ್ಮಹತ್ಯೆ, ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಮುಂದುವರಿದ ಸಾವಿನ ಸರಣಿ, ಹಾಗೆ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಮಹಿಳೆ ಆತ್ಮಹತ್ಯೆ. ಈ ರೀತಿಯ ಸುದ್ದಿಗಳನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಪರೋಕ್ಷವಾಗಿ ಒಂದು ವ್ಯವಸ್ಥೆಯೇ ಮುಂದೆ ನಿಂತು ಕೊಲೆ ಮಾಡ್ತಾ ಇದೆ ಅಂದರೆ ಅದು ತಪ್ಪಾಗಲಾರದು. ಆದರೆ ಇಂತಹ ಸ್ಥಿತಿಗೆ ಸರ್ಕಾರಗಳು ಮತ್ತು ಅದರ ನೀತಿಗಳು ಕಾರಣ ಅನ್ನೋದಕ್ಕೆ ಈ ವಿಚಾರವನ್ನು ನಾವಿವತ್ತು ಡಿಸ್ಕಸ್ ಮಾಡಬೇಕಾಗಿದೆ. ಹಾಗಾದರೆ ಈ ಮೈಕ್ರೋ ಫೈನಾನ್ಸ್ ಅಂದರೆ ಏನು, ಯಾಕೆ ಜನರು ವಿಪರೀತವಾಗಿ ಈ ಮೈಕ್ರೋ ಫೈನಾನ್ಸ್ಗಳಿಂದ ಸಾಲ ತಗೋತಾರೆ, ಎಷ್ಟು ಬಡ್ಡಿಗಳನ್ನು ವಸೂಲಿ ಮಾಡ್ತವೆ ಈ ಮೈಕ್ರೋ ಫೈನಾನ್ಸ್ಗಳು, ಹಾಗೆ ಈ ವಿಚಾರಕ್ಕೆ ಸರ್ಕಾರಗಳು ಏನೇನೆಲ್ಲ ಕ್ರಮ ಕೈಗೊಳ್ಬೋದು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ಮೈಕ್ರೋ ಫೈನಾನ್ಸ್ ಅಂದರೆ ನಾವುಗಳು ಅಂದ್ಕೊಂಡಿರೋದೇನು ಅಂತ ಅಂದರೆ, ಹಳ್ಳಿಗಳಲ್ಲಿ ಸೇರೋ 10-20 ಮಹಿಳೆಯರು ಮತ್ತು ಅವರು ಸ್ವಲ್ಪ ದುಡ್ಡನ್ನು ಹಾಕಿ ಅದು ಬೇರೆಯವ್ರಿಗೆ ಕೊಟ್ಟು ಮತ್ತೆ ಅದನ್ನು ಈಸ್ಕೊಳ್ಳೋದು ಅಂತನೋ ಅಥವಾ ಧರ್ಮಸ್ಥಳದ ಸಂಘಗಳು ಅಂತನೋ ಅಂದ್ಕೊಂಡಿದ್ದೀವಿ. ಆದರೆ ಅದು ಮಾತ್ರ ಅಲ್ಲ. ಮೈಕ್ರೋ ಫೈನಾನ್ಸ್ ಅಂದರೆ ಅತ್ಯಂತ ಕಡಿಮೆ ಆದಾಯ ಇರುವಂತಹ ಬಡವರಿಗೆ, ಅಂದರೆ ವಾರ್ಷಿಕದಲ್ಲಿ 3 ಲಕ್ಷದ ಒಳಗಡೆ ಇರ್ತಕ್ಕಂಥ ಕುಟುಂಬಗಳಿಗೆ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಜನರಿಗೆ ಸಣ್ಣ ಸಣ್ಣ ಸಾಲವನ್ನು ಕೊಟ್ಟು ಬಡ್ಡಿ ಮತ್ತು ಅಸಲನ್ನು ಸೇರಿಸಿ ವಸೂಲಿ ಮಾಡೋದನ್ನೇ ಮೈಕ್ರೋ ಫೈನಾನ್ಸ್ ಅಂತ ಕರಿಬೋದು. ಇದು ಮೊದಲು ಶುರುವಾಗುವಾಗ ಬ್ಯಾಂಕ್ಗಳ ರೀತಿಯಲ್ಲೇ ಕೆಲಸ ಮಾಡ್ತಾ ಇದ್ವು. ಅಂದರೆ ಸೇವಿಂಗ್ ಅಕೌಂಟ್ಗಳನ್ನು ಓಪನ್ ಮಾಡಿಸಿ ಅಲ್ಲಿ ಉಳಿತಾಯ ಮಾಡಿಸಿ ಅಕೌಂಟ್ ಹೋಲ್ಡರ್ಗಳಿಗೆ ವಿಮೆ ಮತ್ತು ಹಣಕಾಸು ಸೌಲಭ್ಯಗಳನ್ನು ಒದಗಿಸಿಕೊಡುವಂಥ ಒಂದು ವ್ಯವಸ್ಥೆಯಾಗಿ ಕೆಲಸ ಮಾಡಿದೆ. ಈ ಮೂಲಕ ಆರ್ಥಿಕ ಸೇವೆಗಳಿಗೆ ಪ್ರವೇಶನೇ ಇಲ್ಲದೆ ಇರತಕ್ಕಂಥ ಜನರಿಗೆ ಅವಕಾಶಗಳನ್ನು ಕೊಟ್ಟು ಅವರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸೋದೇ ಇದರ ಮುಖ್ಯ ಉದ್ದೇಶ ಆಗಿತ್ತು. ಆದರೆ ಕಾಲಕ್ರಮೇಣ ಇವುಗಳ ಮೇಲಿನ ಹಿಡಿತವೇ ಬದಲಾಗೋಯಿತು. ಅದೇನು ಅಂತ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ಇದನ್ನು ಯಾರು ಪ್ರಾರಂಭ ಮಾಡಿದ್ರು ಈ ಮೈಕ್ರೋ ಫೈನಾನ್ಸ್ ಅನ್ನುವಂಥ ಕಾನ್ಸೆಪ್ಟ್ನ, ಇದನ್ನು ನೋಡಬೇಕಾಗತ್ತೆ. ನೋಡೋಣ. ಮೊದಲನೇದಾಗಿ ಇದನ್ನು ಪರಿಚಯ ಮಾಡಿದವರು ಮೊಹಮ್ಮದ್ ಯೂನುಸ್ ಅವರು. ಇವರು ಮೂಲತಃ ಬಾಂಗ್ಲಾದೇಶದ ವ್ಯಕ್ತಿ. ಇಲ್ಲಿ 1976ರಲ್ಲಿ ಭೀಕರವಾದಂಥ ಬರಗಾಲ ಬಂದಾಗ ಅಲ್ಲಿನ ಜನರು ಅನುಭವಿಸಿದಂತಹ ಯಾತನೆ ಮತ್ತು ವಿಪರೀತ ಸಾಲಗಾರರ ಕಿರುಕುಳಕ್ಕೆ ಒಳಗಾಗಿರೋದನ್ನು ಇವರು ಕಣ್ಣಾರೆ ಎದುರಾಗಿ ನೋಡ್ತಾರೆ. ಇದಾದ ನಂತರ ಇದಕ್ಕೆ ಪರಿಹಾರ ತರಲೇಬೇಕು ಅಂತ ಯೋಚನೆ ಮಾಡಿ ಇವರಿಗೆ ಸಾಲ ಸೌಲಭ್ಯಗಳನ್ನು ಸರ್ಕಾರದಿಂದ ಕೊಡಿಸ್ಬೇಕು ಅಂತ ತುಂಬ ಪ್ರಯತ್ನ ಪಡ್ತಾರೆ. ಆದರೆ ಅದು ಆಗೋದೇ ಇಲ್ಲ. ಕೊನೆಗೆ ಸ್ವಲ್ಪ ಅನುಕೂಲಸ್ಥರಾಗಿದ್ದರಿಂದ ಇವರೇ ಹೋಗಿ ನೇರವಾಗಿ ಮಹಿಳೆಯರಿಗೆ ಕೆಲವು ಸಾವಿರ ರೂಪಾಯಿಗಳನ್ನು ಅವರು ಬ್ಯಾಂಕ್ಗಳ ಮೂಲಕ ಸಾಲ ಕೊಡಿಸಿ ಇವರೇ ಅದಕ್ಕೆ ಜಾಮೀನನ್ನು ಕೊಡ್ತಾರೆ. ಈ ಸಾಲವನ್ನು ಕೆಲವು ತಿಂಗಳಲ್ಲಿ ಈ 3-4 ಮಹಿಳೆಯರು ತೀರಿಸ್ತಾರೆ. ಇದಾದ ನಂತರ ಇವರ ಶ್ರದ್ಧೆ ಮತ್ತು ದುಡಿಮೆಯನ್ನು ಗೌರವಿಸಿ ಮತ್ತಷ್ಟು ಜನರಿಗೆ ಸಾಲ ಕೊಡಿಸೋದಕ್ಕೆ ಮುಂದಾಗ್ತಾರೆ. ಕೇವಲ ಸಾಲ ಮಾಡೋದ್ರಿಂದ ಅಥವಾ ಕೆಲವರಿಗೆ ಮಾತ್ರ ಇದನ್ನ ಹೆಲ್ಪ್ ಮಾಡ್ತಾ ಹೋದ್ರೆ ಇದು ಸರಿ ಹೋಗೋದಿಲ್ಲ, ಇದನ್ನ ಅಮೂಲಾಗ್ರವಾಗಿ ಬದಲಾವಣೆ ಮಾಡಬೇಕು ಅಂತ ಯೋಚನೆ ಮಾಡಿ ಈ ಮಹಿಳೆಯರನ್ನೇ ಗುರಿಯಾಗಿಸ್ಕೊಂಡು ಅವರಿಗೋಸ್ಕರ ಒಂದು ಗ್ರಾಮೀಣ ಬ್ಯಾಂಕನ್ನು 1976ರಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಯೋಚನೆ ಮಾಡಿ ಕೊನೆಗೆ 1983ರಲ್ಲಿ ಮೊದಲನೇದಾಗಿ ಒಂದು ಗ್ರಾಮೀಣ ಬ್ಯಾಂಕನ್ನು ಶುರು ಮಾಡ್ತಾರೆ. ಇದು ಅತ್ಯಂತ ಯಶಸ್ವಿಯಾಗಿ 70,000ಕ್ಕೂ ಹೆಚ್ಚು ಹಳ್ಳಿಗಳನ್ನು ವ್ಯಾಪಿಸಿ 2,500ಕ್ಕೂ ಹೆಚ್ಚು ಬ್ಯಾಂಕುಗಳು, ಗ್ರಾಮೀಣ ಬ್ಯಾಂಕುಗಳು ಆ ಬಾಂಗ್ಲಾದೇಶದಲ್ಲಿ ಸ್ಥಾಪನೆ ಆಗ್ತವೆ. ಇದೇ ಮಾದರಿಯನ್ನ ಇನ್ನು ಅನೇಕ ದೇಶಗಳು ಅನುಸರಿಸಿ ಇದು ಅತ್ಯಂತ ಜನಪ್ರಿಯ ಕೆಲಸ. ಆದ್ದರಿಂದ ಮೊಹಮ್ಮದ್ ಯೂನುಸ್ಗೆ 2006ರಲ್ಲಿ ನೊಬೆಲ್ ಪ್ರೈಸ್ ಕೂಡ ಕೊಡಲಾಗತ್ತೆ. ಇವರೇ ಈಗಿನ ಬಾಂಗ್ಲಾದೇಶದ ಪ್ರಧಾನಿಯಾಗಿದ್ದಾರೆ. ಅವರು ಹೇಗಾದ್ರೂ ಪ್ರಧಾನಿ ಅನ್ನೋದು ಬೇರೆ ವಿಚಾರ, ಅದನ್ನ ಅಲ್ಲಿಗೆ ನಿಲ್ಸೋಣ. ಈಗ ಇದನ್ನ ನೋಡೋಣ. ಸ್ನೇಹಿತರೆ, ವಿಶ್ವದಲ್ಲೇ ಯಾವುದಾದ್ರೂ ಒಂದು ಬ್ಯಾಂಕು ಮಹಿಳೆಯರಿಗೋಸ್ಕರ, ಅದರಲ್ಲೂ ಬಡವರಿಗೆ ಯಾವುದೇ ಜಾಮೀನು ಇಲ್ಲದೆ ಕೇವಲ ನಂಬಿಕೆಯನ್ನು ಆಧಾರವಾಗಿ ಇಟ್ಕೊಂಡು ಸಾಲ ಕೊಟ್ಟಿದ್ರೆ ಅದು ಈ ಗ್ರಾಮೀಣ ಬ್ಯಾಂಕ್ ಅಂತಾನೆ ಹೇಳ್ಬೋದು. ಈ ರೀತಿಯಲ್ಲಿ ಜಾರಿಗೆ ಆದಂತಹ ಮೈಕ್ರೋ ಫೈನಾನ್ಸ್ ಅದೇಗೆ ಇವತ್ತು ಮಹಿಳೆಯರನ್ನ ಮತ್ತು ಅವರ ಸಾವನ್ನ ಕೇಳ್ತಾ ಇದ್ದಾವೆ. ಸ್ನೇಹಿತರೆ, ಬಾಂಗ್ಲಾದೇಶದ ಈ ಮಾದರಿಯನ್ನೇ ಅನುಸರಿಸಿ ಭಾರತದಲ್ಲೂ ಕೂಡ 1990ರಲ್ಲಿ ಮೈಕ್ರೋ ಫೈನಾನ್ಸ್ ಇಂಡಸ್ಟ್ರಿ ಶುರುವಾಯಿತು. ಇಲ್ಲೂ ಕೂಡ ಹೊಸದು, ಅಲ್ಲಿನ ಜನರ ರೀತಿಯಲ್ಲೇ ಇಲ್ಲಿಯೂ ಕೂಡ ಸ್ವಲ್ಪ ಹಿಂದುಳಿದ ಆಸ್ತಿವಂತರಿಗೆ ಮಾತ್ರ ಹಣ ಕೊಟ್ಟು ಸ್ವಲ್ಪ ನ್ಯಾಯಯುತವಾಗಿ ವಸೂಲಿ ಮಾಡೋದನ್ನು ಪ್ರಾರಂಭ ಮಾಡಿದ್ರು. ಆದರೆ 2005 ಮತ್ತು 2006ರಲ್ಲಿ ಇದನ್ನೇ ಒಂದು ಉದ್ಯಮದ ರೀತಿಯಲ್ಲಿ ಪ್ರಾರಂಭ ಮಾಡೋದಕ್ಕೆ ಶುರುವಾಗಿದ್ದು ಇದೇ NBFC ಅಂದರೆ ಬ್ಯಾಂಕೇತರ ವ್ಯವಹಾರ ಮತ್ತು ಫೈನಾನ್ಸ್ ಕಂಪ್ನಿಗಳು ಅಂತಲೇ ಹೇಳ್ಬೋದು. ನೀವು 2005ರಿಂದ ಬೇಡ, ಕೇವಲ ಕಳೆದ 10 ವರ್ಷಗಳ ಹಿಂದಿನ ಪ್ರೈವೇಟ್ ಫೈನಾನ್ಸ್ ಕಂಪ್ನಿಗಳ ಆದಾಯವನ್ನು ನೋಡಿದ್ರೆ ಗೊತ್ತಾಗತ್ತೆ
ಇವು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ನಿಂತಿದ್ದಾವೆ ಅಂತ ನೀವು ಊಹೆ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಪ್ರಮಾಣದಲ್ಲಿ ಬೆಳೆದು ನಿಂತಿದ್ದಾವೆ. ಆ ಥರ ನೋಡೋದಾದರೆ ಬಜಾಜ್ ಫೈನಾನ್ಸ್ ಕಂಪ್ನಿ 2015ರಲ್ಲಿ ಅವರ ಒಟ್ಟು ನೆಟ್ವರ್ತ್ ಏನಿದೆ ಅದು 898 ಕೋಟಿ ಆಗಿತ್ತು. ಆದರೆ ಈಗ ಅದರ ನೆಟ್ವರ್ತ್ ಬಂದು ಕಳೆದ 10 ವರ್ಷಗಳಲ್ಲಿ ಅಷ್ಟೇ ಹೇಳ್ತಾ ಇರೋದು 16,058 ಕೋಟಿ ರೂಪಾಯಿ ಆಗಿದೆ. ಅದೇ ರೀತಿ ಶ್ರೀರಾಮ್ ಫೈನಾನ್ಸು 2015ರಲ್ಲಿ 1,028 ಕೋಟಿ ಇದ್ದಂತಹ ನೆಟ್ವರ್ತ್ ಇವಾಗ 9,454 ಕೋಟಿ ಆಗಿದೆ. ಹಾಗೆ ಮೂತೋಟ್ ಫೈನಾನ್ಸು 671 ಕೋಟಿ ಇದ್ದಂತಹ ನೆಟ್ವರ್ತ್ ಈಗ 4,400 ಕೋಟಿ ಆಗಿದೆ. ಅಂದರೆ ಇದರ ಒಟ್ಟು ಮಾರ್ಕೆಟ್ ಬಂಡವಾಳದಲ್ಲಿ 2015ರಿಂದ ಇಲ್ಲಿ ತನಕ ಸುಮಾರು 910% ಬೆಳೆದು ನಿಂತಿದೆ. ಅಂದರೆ ಇಂತಹ ಯಾವುದೇ NBFC ಕಂಪ್ನಿಗಳನ್ನು ತಗೊಂಡ್ರೆ ಅವೆಲ್ಲವೂ ಕೂಡ ಎಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾವೆ ಅನ್ನೋದನ್ನ ನೀವು ಯೋಚನೆ ಕೂಡ ಮಾಡೋದಕ್ಕಾಗೋದಿಲ್ಲ, ಅಷ್ಟರ ಮಟ್ಟಿಗೆ ಬೆಳೆದು ನಿಂತಿದ್ದಾವೆ. ಸ್ನೇಹಿತರೆ, ಚಿನ್ನದ ಮೇಲೆ ಸಾಲ ತಗೊಂಡಂತಹ ಒಂದು ಪ್ರೈವೇಟ್ ಕಂಪ್ನಿ ನಿಮ್ಗೆಲ್ಲರೂ ಗೊತ್ತಿರ್ಬೋದು, ಮನಪುರಂ ಗೋಲ್ಡ್ ಲೋನ್ ಕಂಪ್ನಿ. ಇದರ ಒಟ್ಟು ನೆಟ್ವರ್ತ್ ಕಳೆದ 10 ವರ್ಷಗಳಲ್ಲಿ ಬರೋಬ್ಬರಿ 520% ಬೆಳೆದು ನಿಂತಿದೆ. ಅಂದರೆ ಅಲ್ಪ ಸ್ವಲ್ಪ ಸಾಲಕ್ಕೆ ತಾನು ಕಷ್ಟಪಟ್ಟು ಮಾಡಿಸ್ಕೊಂಡಂತಹ ಮಾಂಗಲ್ಯ ಸರವನ್ನು ಅಥವಾ ತನ್ನ ಮಕ್ಕಳಿಗಾಗಿ ಮಾಡಿಸ್ಕೊಟ್ಟಂತಹ ಒಡವೆಗಳನ್ನು ಇವರ ಕೈಗೆ ಸೇರಿಸಿ ಅದನ್ನು ಸಾಲ ತಗೊಂಡು ಕೊನೆಗೆ ಅದು ಅಧಿಕ ಬಡ್ಡಿಯಾಗಿ ಬೆಳೆದು ನಿಂತು ಅದನ್ನು ಬಿಡಿಸ್ಕೊಳಕ್ಕಾಗದೆ ಅವ್ರ ಪಾಲಾಗಿ ಅದನ್ನು ಅಲ್ಲೇ ವಾಪಸ್ಸು ತಗೊಳಕ್ಕಾಗದೇ ಇರೋ ಸ್ಥಿತಿನಲ್ಲಿ ಬಿಟ್ಬಿಡ್ತಾರೆ. ಆದ್ದರಿಂದ ಈ ಎಲ್ಲ ಕಂಪ್ನಿಗಳ ನೆಟ್ವರ್ತ್ ಇವತ್ತು ಬೆಳೆದು ನಿಂತಿದ್ದಾವೆ. ಹಾಗಾದರೆ ಈ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳನ್ನು ಹೇಳೋರು ಕೇಳೋರು ಯಾರೂ ಇಲ್ವಾ? ಇವ್ರು ಇಷ್ಟ ಬಂದಷ್ಟು ಬಡ್ಡಿಯನ್ನು ವಸೂಲಿ ಮಾಡ್ಬೋದಾ? ಇದನ್ನು ನೋಡೋದಾದರೆ ಕಳೆದ 7-8 ವರ್ಷಗಳ ಕೆಳಗೆ ಬ್ಯಾಂಕಿನ ಅಥವಾ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳ ಗರಿಷ್ಠ ಬಡ್ಡಿ ಹೆಚ್ಚು ಅಂದರೆ 11ರಿಂದ 12% ಇತ್ತು. ಆದರೆ ಇದರ ಮೇಲಿನ ಹಿಡಿತವನ್ನು ಕೇಂದ್ರ ಸರ್ಕಾರ ಆಗಲಿ ಅಥವಾ ನಮ್ಮ ರಿಸರ್ವ್ ಬ್ಯಾಂಕ್ ಆಗಲಿ ಅದನ್ನು ಹಂಗೆ ಕಂಟಿನ್ಯೂ ಮಾಡಬೇಕಿತ್ತು. ಆದರೆ 2022ರಲ್ಲಿ ಇದನ್ನು ಸಂಪೂರ್ಣವಾಗಿ ಕೈ ಬಿಟ್ಟು ಅಂತಲೇ ಹೇಳ್ಬೋದು. ಅಂದರೆ ಯಾವುದೇ ಫೈನಾನ್ಸ್ ಕಂಪ್ನಿಗಳು ಅವೇ ಬಡ್ಡಿ ದರವನ್ನು ಫಿಕ್ಸ್ ಮಾಡ್ಕೋಬೋದಾ ಅಂತ ಕೇಳಿದ್ರೆ ನಿಜವಾಗ್ಲೂ 2022ರಲ್ಲಿ ಈ RBI ಅಂಥ ಕೆಲಸವನ್ನು ಮಾಡ್ತು. ಎಲ್ಲ ಬಡ್ಡಿ ದರವನ್ನು ಅವರೇ ತೀರ್ಮಾನ ಮಾಡ್ಬೋದು ಅಂತ ಬ್ಯಾಂಕ್ಗಳಿಗೆ ಬಿಟ್ಬಿಡ್ತು ಮತ್ತು ಈ NBFC ಕಂಪ್ನಿಗಳಿಗೂ ಅದನ್ನು ಸಡಿಲಿಕೆ ಮಾಡ್ತು. ಈಗ ಅದು ಮುಂದುವರೆದು ಸುಮಾರು 27%ಇಂದ 28%ವರೆಗೂ ಬಡ್ಡಿಯನ್ನು ವಸೂಲಿ ಮಾಡ್ತಾ ಇದ್ದಾವೆ. ಸ್ವಸಹಾಯ ಸಂಘಗಳಲ್ಲಿ ಸ್ವಲ್ಪ ಬಡ್ಡಿ ದರ ಕಡಿಮೆ ಇದ್ದರೂ ಕೂಡ ಕಿರುಕುಳ ಕೊಡುವ ಮತ್ತು ಅದನ್ನು ವಾಪಸ್ ವಸೂಲಿ ಮಾಡುವಂಥ ವಿಧಾನದ ಪ್ರಕ್ರಿಯೆಯಲ್ಲಿ ಯಾವುದೇ ವ್ಯತ್ಯಾಸಗಳು ಕಾಣ್ತಾ ಇಲ್ಲ. 2020ರಲ್ಲಿ ಕೋವಿಡ್ ಕಾರಣದಿಂದ ಉಂಟಾದಂತಹ ನಷ್ಟವನ್ನು ಸರಿ ಮಾಡಿಕೊಳ್ಳಿ ಅಂತಲೇ ಕೇಂದ್ರ ಸರ್ಕಾರ ಮತ್ತು RBI ಈ ಕಾರ್ಪೊರೇಟ್ ಫೈನಾನ್ಸ್ ಕಂಪ್ನಿಗಳ ಮೇಲಿನ ಹಿಡಿತವನ್ನು ಸಂಪೂರ್ಣವಾಗಿ ಕೈಬಿಟ್ವು. ಅದಾದ ನಂತರ ಕಂಪನಿಗಳ ಬೆಳವಣಿಗೆಯನ್ನು ನೀವೇ ನೋಡಿದ್ದೀರಾ. ನೋಟ್ ಬ್ಯಾನ್ ಮತ್ತು ಕೋವಿಡ್ ಕಾರಣಕ್ಕೆ ಜಾಗತಿಕ ಮಟ್ಟದಲ್ಲಾದಂತಹ ನಿರುದ್ಯೋಗದ ಪ್ರಮಾಣವನ್ನು ಸರ್ಕಾರಗಳು ಗಮನಹರಿಸಬೇಕಿತ್ತು. ಜನರ ಕೈಗೆ ಹಣ ಕೊಡಬೇಕಿತ್ತು. ಅಟ್ಲೀಸ್ಟ್ ಸರ್ಕಾರಗಳು ಹಣ ಕೊಡೋದ್ರಲ್ಲಿ ಅದು ದೊಡ್ಡ ಮಾತು. ಅವರು ಕೊಡದೇ ಇದ್ದರೂ ಜನರ ಹತ್ರ ಅವ್ರವ್ರ ದುಡ್ಡು ಅವ್ರವ್ರ ಹತ್ರ ಇರೋ ರೀತಿ ನೋಡ್ಕೋಬೇಕಿತ್ತು. ಆದರೆ ಅದೇ ಸಮಯದಲ್ಲಿ ದಿನಬಳಕೆ ವಸ್ತುಗಳಿಂದ ಹಿಡಿದು ಪೆಟ್ರೋಲ್ ಡೀಸೆಲ್ ತನಕ ಎಲ್ಲ ದರಗಳನ್ನು ಜಾಸ್ತಿ ಮಾಡಿದ್ರು. ಇಂತಹ ಕಾಲದಲ್ಲಿ ಈಗಾಗಲೇ ಹೈರಾಣಾಗಿದ್ದಂತಹ ಹಳ್ಳಿ ಜನಕ್ಕೆ ಸರ್ಕಾರಗಳು ಸಹಾಯ ಮಾಡದೆ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳನ್ನು ಬೆಳೆಸೋಕೆ ಈ ಮೂಲಕ ಜನರಿಗೆ ಸಣ್ಣ ಸಣ್ಣ ಸಾಲ ಕೊಟ್ಟು ಅಧಿಕ ಬಡ್ಡಿ ವಸೂಲಿ ಮಾಡುವಂತಹ ಒಂದು ವ್ಯವಸ್ಥೆಯನ್ನೇ ಜಾರಿ ಮಾಡಿದ್ರು. ಈಗ ಕಂಪ್ನಿಗಳು ಅತ್ಯಂತ ವ್ಯವಸ್ಥಿತವಾಗಿ ಗೂಂಡಾಗಳ ರೀತಿಯಲ್ಲಿ ಹಳ್ಳಿಗೂ ಒಬ್ಬಿ ಕೆಲವು ಕುಟುಂಬಗಳನ್ನೇ ಒಕ್ಲಬಿಸುವಂತಹ ಪರೋಕ್ಷವಾಗಿ ಆತ್ಮಹತ್ಯೆಯನ್ನೇ ಮಾಡಿಕೊಳ್ಳೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇರೋದನ್ನು ನೀವು ನಿಮ್ಮ ಹಳ್ಳಿಗಳಲ್ಲಿ ಮತ್ತು ನಿಮ್ಮ ಸಂಬಂಧಿಕರ ಮನೆಗಳಲ್ಲಿ ನೋಡ್ತಾ ಇದ್ದೀರಾ. ಬಾಗಲಕೋಟೆಯ ನವನಗರದಲ್ಲಿ ಅಹಮದ್ ಅನ್ನೋರು ಅಲ್ಲಿನ ಸಾಲಗಾರರ ಕಾಟಕ್ಕೆ ಬುರ್ಕಾ ಹಾಕೊಂಡು ಓಡಾಡ್ತಾ ಇದ್ದಾರೆ ಅಂತ ಅಂದರೆ ಅದರ ಒತ್ತಡ ಎಷ್ಟಿರಬೇಕು ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಕೊನೆಗೆ ಆ ಬುರ್ಕಾ ಹಾಕಿರೋ ವ್ಯಕ್ತಿ ಈತನೇ ಅಂತ ಗೊತ್ತಾದ ಮೇಲೆ ಸಾರ್ವಜನಿಕವಾಗಿ ಅವರನ್ನು ಬಡಿತಾರೆ. ಅದೇ ರೀತಿ ದಾವಣಗೆರೆಯ ಹೊನ್ನಾಳಿಯ ದುರ್ಗಿಗುಡಿ ಅನ್ನುವಂತಹ ಒಂದು ಗ್ರಾಮದಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದಂತಹ ಪುಷ್ಪಲತಾ ಅವರು ಇದ್ದಕ್ಕಿದ್ದಾಗೆ ಕಾಣೆ ಆಗ್ತಾರೆ. ಎಲ್ಲರೂ ಹುಡುಕಾಡ್ತಾರೆ. ಕೊನೆಗೆ 2 ದಿನ ಆದಮೇಲೆ ತುಂಗಭದ್ರಾ ನದಿನಲ್ಲಿ ಆಕೆ ಹೆಣವಾಗಿ ಸಿಗ್ತಾಳೆ. ಕೊನೆಗೆ ಅಕ್ಕಪಕ್ಕದ ಮನೆಯವ್ರನ್ನ ಮತ್ತು ಅವ್ರ ಮನೆಯವ್ರನ್ನ ಕೂತು ಮಾತಾಡಿಸಿದಾಗ ಗೊತ್ತಾಗುತ್ತೆ ಇದ್ರ ಹಿಂದೆ ಇದೇ ಫೈನಾನ್ಸ್ ಕಂಪ್ನಿಗಳ ಒತ್ತಡ ಮತ್ತು ಕಿರುಕುಳ ಇತ್ತು ಅಂತ ಎದ್ದು ಕಾಣುತ್ತೆ. ಹೀಗೆ ಕರ್ನಾಟಕದಲ್ಲಿ ಆಗಿರ್ತಕ್ಕಂತಹ ದುರಂತಗಳ ಬಗ್ಗೆ ಹೇಳ್ತಾ ಹೋದ್ರೆ 1,000 ಉದಾಹರಣೆ ಕೊಡ್ಬೋದು. ಒಂದು ಕಾಲದಲ್ಲಿ ಬ್ಯಾಂಕ್ಗಳು ಬಡವರಿಗೆ ಮತ್ತು ಮಹಿಳೆಯರಿಗೆ ಕೇವಲ 10-20 ಸಾವಿರದಷ್ಟು ಸಾಲ ಕೊಡದೇ ಇದ್ದಾಗ ಈ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಮಹಿಳೆಯರಿಗೆ ಹಣ ಕೊಟ್ಟಿವೆ, ಅದು ನಿಜ. ಮತ್ತು ಕೌಟುಂಬಿಕ ಆರ್ಥಿಕ ಚೈತನ್ಯಕ್ಕೆ ಪೂರಕವಾಗಿ ಕೆಲಸ ಮಾಡಿದ್ದಾವೆ, ಇದು ನಿಜ. ಇದರಲ್ಲಿ 2 ಮಾತಿಲ್ಲ. ಆದರೆ ಇದೇ ಸಮಯದಲ್ಲಿ ದೇಶದ ಸಾವಿರಾರು ಕೋಟಿ ಹಣವನ್ನು ಲೂಟಿ ಮಾಡಿ
ದೇಶದಿಂದ ಕಾಲ್ಕಿತ್ತಂತಹ ದೊಡ್ಡ ದೊಡ್ಡ ಬಂಡವಾಳಿಗರು ಇದ್ದಾರೆ ಅನ್ನೋದನ್ನು ನಾವು ಮರಿಬಾರ್ದು. ಮತ್ತು ಇಲ್ಲೇ ಇದ್ದು ಅಧಿಕ ಸಾಲವನ್ನು ಮಾಡಿ ತುಂಬ ಆರಾಮಾಗಿ ಓಡಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಸ್ವಾಭಿಮಾನವನ್ನೇ ಮಾನವಾಗಿಸ್ಕೊಂಡು ಬದುಕ್ತಾ ಇರುವಂತಹ ನಮ್ಮ ಮಹಿಳೆಯರು ಈ ಸಾಲನ ತೀರ್ಸೋಕ್ಕಾಗಲ್ವಾ? ಅಥವಾ ರೈತರು ದೇಶ ಬಿಟ್ಟು ಹೋಗೋದಕ್ಕೆ ಸಾಧ್ಯನಾ? ನಿಜವಾಗಿಯೂ ಕೊಟ್ಟಿರೋ ಸಾಲವನ್ನು ಗ್ಯಾರಂಟಿಯಾಗಿ ತೀರಿಸುವಂತಹ ಪ್ರಯತ್ನದಲ್ಲಿ ಯಾರಾದರೂ ಇದ್ದರೆ ಅದು ನಮ್ಮ ರೈತರು, ಮಹಿಳೆಯರು ಮತ್ತು ಕಾರ್ಮಿಕರು. ಹಾಗಾಗಿ ಇವರನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಲೇಬೇಕು. ಕೂಡಲೇ ಸರ್ಕಾರ ಮಹಿಳಾ ಪ್ರತಿನಿಧಿಗಳನ್ನು, ರೈತ ಕಾರ್ಮಿಕ ಪ್ರತಿನಿಧಿಗಳನ್ನು ಹಾಗೆ ಫೈನಾನ್ಸ್ ಕಂಪ್ನಿಗಳನ್ನೂ ಸೇರಿಸಿ ಒಂದು ಸರಿಯಾದ ಕಾನೂನನ್ನು ಜಾರಿ ಮಾಡೋ ನಿಟ್ಟಿನಲ್ಲಿ ನೀತಿಗಳನ್ನು ರೂಪಿಸಬೇಕು. ಒಟ್ಟಾರೆ ಈ ಎಲ್ಲ ರೀತಿಯಲ್ಲಿ ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ನ ವಿಚಾರ ಮತ್ತು ಸಾವುಗಳ ವಿಚಾರ ಸುದ್ದಿ ಆಗ್ತಾ ಇದೆ. ಹೀಗಿರೋದ್ರಿಂದನೇ ಈ ವಿಚಾರ ಮುನ್ನೆಲೆಗೆ ಬಂದು ಕರ್ನಾಟಕ ಸರ್ಕಾರ ಕೂಡ ಕಂಪನಿಗಳು ಕೊಡುವಂತಹ ಮೈಕ್ರೋ ಸಾಲ ಆಗಿರ್ಬೋದು ಅಥವಾ ಸ್ವಸಹಾಯ ಸಂಘಗಳು ಕೊಡುವಂತಹ ಮೈಕ್ರೋ ಫೈನಾನ್ಸ್ ಆಗಿರ್ಬೋದು, ಇವುಗಳನ್ನು ನಿಯಂತ್ರಣಕ್ಕೆ ಒಳಪಡಿಸಲೇಬೇಕು ಅಂತ ಸ್ವತಃ ಮುಖ್ಯಮಂತ್ರಿಗಳೇ ಈ ವಿಚಾರದಲ್ಲಿ ಸಭೆ ಸೇರಿಸಿದ್ದಾರೆ. ಆದರೆ ಇದನ್ನು ನಿಯಂತ್ರಣ ಮಾಡೋದಕ್ಕೆ ಅಷ್ಟೊಂದು ಅಧಿಕಾರ ಇರೋದು ರಾಜ್ಯ ಸರ್ಕಾರಗಳಿಗಂತೂ ಅಲ್ವೇ ಅಲ್ಲ. ಇದನ್ನು ರಿಸರ್ವ್ ಬ್ಯಾಂಕು ಮಾಡಬೇಕಾಗತ್ತೆ. ರಾಜ್ಯ ಸರ್ಕಾರ 2020ರಲ್ಲೇ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಸೆಕ್ರೆಟರಿಯಿಂದ ರಿಸರ್ವ್ ಬ್ಯಾಂಕಿಗೆಲ್ಲ ಪತ್ರಗಳನ್ನು ಕೂಡ ಬರೆಸಲಾಗಿತ್ತು. ಈಗ ಅದು ಇನ್ನೊಂದು ಸಾರಿ ಬೇಕಿರುವಂತಹ ಸೂಕ್ತ ಕ್ರಮಗಳನ್ನು, ನಿಯಂತ್ರಣಗಳನ್ನು ತರಬೇಕು ಅಂತ ಸ್ವತಃ ಮುಖ್ಯಮಂತ್ರಿಗಳೇ ಕೆಲವು ಮಂತ್ರಿಗಳನ್ನು ಕರೆದು ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದು ಸೂಕ್ತವಾದ ರೀತಿಯಲ್ಲಿ ಕೆಲಸ ಮಾಡಲಿ. ರಾಜ್ಯ ಸರ್ಕಾರಕ್ಕೆ ಏನೆಲ್ಲ ಅಧಿಕಾರ ಇದೆಯೋ ಅದನ್ನು ರಾಜ್ಯ ಸರ್ಕಾರ ಮಾಡಲಿ ಮತ್ತು RBI ಹಾಗೂ ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಸೂಕ್ತವಾದ ಕ್ರಮಗಳನ್ನು ತಗೊಳ್ಳಿ. ಆದರೆ ಇದೇ ಸಮಯದಲ್ಲಿ ಜನಸಾಮಾನ್ಯರನ್ನ ಖಾಸಗಿ ದೊಡ್ಡ ಬಂಡವಾಳಿಗರ ಮರ್ಜಿಗೆ ಬಿಡೋದಲ್ಲ, ಸರ್ಕಾರವೇ ತಾನೇ ಮುಂದೆ ನಿಂತು ಜನಸಾಮಾನ್ಯರಿಗೆ ಸಾಲ ಸೌಲಭ್ಯಗಳನ್ನು ಕೊಟ್ಟು ಇದನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ. ಆಗಲೇ ಇದು ಪರಿಹಾರ ಆಗತ್ತೆ ಅಂತಲೇ ಹೇಳ್ಬೋದು. ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಅಲ್ಲಿವರೆಗೂ ನೋಡ್ತಾ ಇರಿ ಈ ದಿನ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.